IPL 2024 ಎಲಿಮಿನೇಟರ್ RCB ವರ್ಸಸ್ RR. ಈ ಮ್ಯಾಚ್ ನಡೆಯೋದಕ್ಕಿಂತ ಮುಂಚೆ RCB ಮೇ ತಿಂಗಳಲ್ಲಿ ಯಾವುದೇ ಮ್ಯಾಚ್ ಸೋತಿರಲಿಲ್ಲ, ವೇರಸ್ RR ಯಾವುದೇ ಮ್ಯಾಚ್ ಗೆದ್ದಿರಲಿಲ್ಲ ಮೇ ತಿಂಗಳಲ್ಲಿ. ಬಟ್ ಅಟ್ ದಿ ಎಂಡ್ ಹಾರ್ಟ್ ಬ್ರೇಕ್ ಆಗಿದ್ದು ನಮಗೆ, ಅಂದರೆ RCB ಫ್ಯಾನ್ಸಿಗೆ. ಹಾರ್ಟ್ ಬ್ರೇಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಪರ್ಸ್ನಲಿ ಖುಷಿ ಇದೆ. ಯಾಕೆಂದರೆ ಸೀಸನ್ ಸ್ಟಾರ್ಟ್ ಆದಾಗ RCB ಎಲ್ಲಿದ್ದರು, 10th ಪೊಸಿಷನ್ ಹೋಪ್ಲೆಸ್ ಸಿಚುವೇಷನಲ್ಲಿದ್ದರು. ಜಸ್ಟ್ 1% ಚಾನ್ಸ್ ಇತ್ತಷ್ಟೇ, ಅದನ್ನು 100% ಚಾನ್ಸ್ ಆಗಿ ಕನ್ವರ್ಟ್ ಮಾಡಿ ಎಲ್ಲಿ ಸೀಸನ್ನ ಮುಗಿಸಿದಾರಲ್ಲ 4th ಪೊಸಿಷನಲ್ಲಿ, ಅದ್ರ ಬಗ್ಗೆ ನಿಜವಾಗ್ಲೂ ಖುಷಿ ಇದೆ. ಹಾಯ್, ನಾನು ತರುಣ್, ಹೇಗಿದ್ರೆ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಅನ್ನೋದರ್ ವಿಡಿಯೋ. ಎಲಿಮಿನೇಟರ್ ಮ್ಯಾಚ್ ಬಗ್ಗೆ ಕ್ವಿಕ್ಕಾಗಿ ಮಾತಾಡೋಣ. ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು RCB. ಒಳ್ಳೆ ಸ್ಟಾರ್ಟ್ ಸಿಕ್ತು ಅನ್ನೋಷ್ಟೊತ್ತಿಗೆ ಫ್ಯಾಫ್ ಡು ಪ್ಲಸ್ಸಿಸ್ ಕ್ಯಾಚ್ ಕೊಟ್ಟು ಔಟ್ ಆದರು. ಇನ್ನು ಯುಜಿ ಚಹಲ್, ವಿರಾಟ್ ಕೊಹ್ಲಿ ವಿಕೆಟ್ ಎತ್ತಿದ್ರು. ನಮ್ಮ ಕೊಹ್ಲಿಯವರು 8000 IPL ರನ್ಸ್ ಕಂಪ್ಲೀಟ್ ಮಾಡಿದ್ರು ಆ್ಯಂಡ್ ಹಿ ಎಂಡೆಡ್ ಅಪ್ ಹ್ಯಾಸ್ ಅನ್ ಆರೆಂಜ್ ಕ್ಯಾಪ್ ಹೋಲ್ಡರ್. 741 ರನ್ಸ್. ಗ್ರೀನ್ ಮತ್ತು ಪಟಿದಾರ್ ಚೆನ್ನಾಗೇ ಆಡ್ತಿದ್ರು, ಒಂದು ಹ್ಯಾಂಡಿ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾ ಇದ್ರು. ಐ ಥಿಂಕ್ 13th ಓವರ್ ಆ್ಯಶ್ ಬೌಲಿಂಗ್ ಮಾಡಿದ್ದು. ಆ ಓವರ್ಲಿ 2 ವಿಕೆಟ್ಸ್ ಕಳ್ಕೊಂಡ್ರು RCB, ಗ್ರೀನ್ ಮತ್ತು ಮ್ಯಾಕ್ಸ್ವೆಲ್ ಒನ್ಸ್ ಅಗೈನ್ ಡಕ್ ಔಟ್. ಲೋಮ್ರೋರ್ ಮತ್ತು ಡಿಕೆ ಒಂದು ಹೋಪ್ ಅಂತೂ ಕೊಟ್ಟಿದ್ರು, ಒಂದು ಒಳ್ಳೆ ಸ್ಕೋರ್ ರೀಚ್ ಮಾಡ್ತಾರೆ ಅಂತ. ಬಟ್ 19th ಓವರ್ಲಿ ಮತ್ತೆ RCB 2 ವಿಕೆಟ್ಸ್ ಕಳ್ಕೊತಾರೆ, ಕಾರ್ತಿಕ್ ಮತ್ತು ಲೋಮ್ರೋರ್. ಡಿಕೆ ಹ್ಯಾಸ್ ರಿಟೈರ್ಡ್. 16 ವರ್ಷ ಕರಿಯರ್ನ ಎಂಡ್ ಮಾಡಿದ್ದಾರೆ. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ 200 ಪಾಸಿಬಲ್ ಕಾಣಿಸ್ತಿತ್ತು, 172ಗೆ ರೆಸ್ಟ್ರಿಕ್ಟ್ ಆಗೋದ್ರು RCB. ಟೋಟಲ್ ಸ್ಕೋರ್ 15 to 20 ರನ್ಸ್ ಶಾರ್ಟ್ ಆಯಿತು. ಏನಿಲ್ಲ, ಒಬ್ಬ ಬ್ಯಾಟ್ಸ್ಮನ್ ನಿಂತು ಆಡಿದ್ದಿದ್ರೆ ಸಾಕಿತ್ತು. 173 ಟಾರ್ಗೆಟನ್ನು ರಾಜಸ್ಥಾನ್ ರಾಯಲ್ಸ್ ಆರಾಮಾಗಿ ಚೇಸ್ ಮಾಡಿದ್ರು. ಎಂಡಲ್ಲಿ ಸ್ವಲ್ಪ ಸೈಕಾಯಿತು, ಅದ್ರ ಬಗ್ಗೆ ಮಾತಾಡೋಣ. ಬಟ್ ಸ್ಟಾರ್ಟಿಂಗಲ್ಲಿ ಜೈಸ್ವಾಲ್ 45 ರನ್ ಹೊಡೆದು ಬಾಯಿಗೆ ಬರ್ಸಿದ್ರು. ಜೈಸ್ವಾಲಿಂದು ಗ್ರೀನ್ ಒಂದು ಕ್ಯಾಚ್ ಡ್ರಾಪ್ ಮಾಡಿದ್ರು, ಮತ್ತು ಟಾಮ್ ಕೊಹ್ಲರ್ದು ಮ್ಯಾಕ್ಸಿ ಒಂದು ಕ್ಯಾಚ್ ಡ್ರಾಪ್ ಮಾಡಿದ್ರು. ಸಂಜು ಸ್ಯಾಮ್ಸನ್ ಸ್ಟಂಪ್ಡ್ ಔಟ್ ಆದರು. ಕೊಹ್ಲಿ ಅವರು ಒಂದು ರನ್ಔಟ್ ಮಾಡಿದ್ರು. ಇನ್ನೇನು RCB ಕಮ್ಬ್ಯಾಕ್ ಮಾಡೇ ಬಿಡ್ತು ಗೇಮಲ್ಲಿ ಅನ್ನೋ ಅಷ್ಟರಲ್ಲಿ ಪರಾಗ್ ಮತ್ತು ಹೆಟ್ಮಯರ್ ಹೊಡೆಯೋದಕ್ಕೆ ಶುರು ಮಾಡಿದ್ರು. RRಗೆ ಮ್ಯಾಚ್ ವಿನ್ ಆಗೋದಕ್ಕೆ 30 ಬಾಲ್ 50 ರನ್ ಸಮಥಿಂಗ್ ಏನೋ ಬೇಕಿತ್ತು. 30 ಬಾಲಿಂದ 20 ಬಾಲಿಗೆ ಬರೋ ಅಷ್ಟೊತ್ತಿಗೆ RRಗೆ ವಿನ್ ಆಗೋದಕ್ಕೆ ಬೇಕಿದ್ದು ಕೂಡ 20 ರನ್. ಅಷ್ಟು ಆರಾಮಾಗಿ ಪರಾಗ್ ಮತ್ತು ಹೆಟ್ಮಯರ್ ರನ್ಸ್ ತೆಗಿತಿದ್ರು. 18th ಓವರಲ್ಲಿ ಮೊಹಮ್ಮದ್ ಸಿರಾಜ್, ಪರಾಗ್ ಮತ್ತು ಹೆಟ್ಮಯರ್ ಇಬ್ಬರು ವಿಕೆಟ್ಸನ್ನು ಕೂಡ ತೆಗೆದು ಒಂದು ಹೋಪ್ ಅಂತೂ ಕೊಟ್ಟಿದ್ರು. 19th ಓವರಲ್ಲಿ ಇನ್ನು ಉಳಿದಿದ್ದ 13 ರನ್ನೂ ಕೂಡ ಲಾಕಿ ಫರ್ಗೂಸನ್ ಹೊಡೆಸ್ಕೊಂಡ್ರು ಆ್ಯಂಡ್ ರಾಮನ್ ಪವಲ್ 6 ಹೊಡೆದು ಮ್ಯಾಚನ್ನು ಫಿನಿಷ್ ಮಾಡಿದ್ರು, ಗೆಲ್ಸ್ಕೊಟ್ರು. RR ಕ್ವಾಲಿಫೈಯರ್ 2ಗೆ ಕ್ವಾಲಿಫೈ ಆದರು ಆ್ಯಂಡ್ RCBದು ಹೊಸ ಅಧ್ಯಾಯ ಈ ಸೀಸನಿಗೆ ಇಲ್ಲಿಗೆ ಮುಗೀತು.